ಜಿಮೇಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಎರಡು ಮೆಥಡ್ ಇದೆ. ಒಂದು ಜಿಮೇಲ್ ಅನ್ನುವಂತಹ ಈ ಒಂದು ಅಪ್ಲಿಕೇಶನ್ ಏನಿದೆ ಇದರ ಮೂಲಕ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು, ಅಥವಾ ಕ್ರೋಮ್ ಬ್ರೌಸರ್ ಅಥವಾ ಬೇರೆ ಯಾವುದೇ ಒಂದು ಬ್ರೌಸರ್ ನ ಮೂಲಕ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ನೀವೇನಾದ್ರೂ ಬ್ರೌಸರ್ ನ ಮೂಲಕ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಹಾಗೇನೆ ಸರ್ಚ್ ಬಾಕ್ಸ್ ಅಲ್ಲಿ ಜಿಮೇಲ್ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಮೊದಲನೇ ವೆಬ್ಸೈಟ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಥವಾ ಇಲ್ಲಿ ಕ್ರಿಯೇಟ್ ಜಿಮೇಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಇಲ್ಲಿ ಸೈನ್ ಇನ್ ಅಂತ ಇದೆ ಟಾಪ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಲಾಸ್ಟ್ ಅಲ್ಲಿ ಒಂದು ಆಪ್ಷನ್ ಇರುತ್ತೆ ನೋಡಿ, ಆಡ್ ಅಕೌಂಟ್ ಟು ಡಿವೈಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗಬಹುದು. ಇಲ್ಲಾಂದ್ರೆ ಈ ಜಿಮೇಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಮೂಲೆಯಲ್ಲಿ ಒಂದು ಐಕನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿ ಆಡ್ ಅನದರ್ ಅಕೌಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗೂಗಲ್ ಅಂತ ಬರುತ್ತೆ ನೋಡಿ ಮೊದಲನೇ ಆಪ್ಷನ್, ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲೂ ಕೂಡ ಸೇಮ್ ಸ್ಟೆಪ್ ಬಂದಿದೆ ನೋಡ್ತಾ ಇರಬಹುದು. ಕ್ರಿಯೇಟ್ ಅಕೌಂಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ಇದಾದ ನಂತರ ನೆಕ್ಸ್ಟ್ ಬರುವಂತಹ ಎಲ್ಲಾ ಸ್ಟೆಪ್ ಗಳು ಕೂಡ ಈ ಕ್ರೋಮ್ ಅಲ್ಲಿ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು, ಅಥವಾ ಈ ಜಿಮೇಲ್ ಮೂಲಕ. ಇವೆರಡಕ್ಕೂ ಕೂಡ ಸೇಮ್ ಪ್ರೊಸೀಜರ್ ಏನೇ ಇರುತ್ತೆ. ಸೊ ಈ ಒಂದು ಪೇಜ್ಗೆ ಬಂದಾದ್ಮೇಲೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎರಡು ಆಪ್ಷನ್ ಇದೆ. ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಇದೆ ಮೊದಲನೇ ಆಪ್ಷನ್, ಸೆಕೆಂಡ್ ಆಪ್ಷನ್ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಇದೆ. ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ನೇಮ್ ಅಂತ ಕೇಳುತ್ತೆ, ನಿಮ್ಮ ಹೆಸರನ್ನ ಎಂಟ್ರಿ ಮಾಡಬಹುದು, ಅಥವಾ ಬೇರೆ ಏನಾದ್ರೂ ಹೆಸರು ಬೇಕಿದ್ರು ಎಂಟ್ರಿ ಮಾಡಬಹುದು. ನಾನಿಲ್ಲಿ ಅನ್ನೋನ್ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಲಾಸ್ಟ್ ನೇಮ್ ಅಂತ ಏನಿದೆ ಅದು ಆಪ್ಷನಲ್ ಆಗಿರುತ್ತೆ, ಬೇಕಿದ್ರೆ ಎಂಟ್ರಿ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ಎಂಟರ್ ಮಾಡ್ಕೊಳ್ಳಿ, ಆಮೇಲೆ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಬೇಕಾದಂತಹ ಜಿಮೇಲ್ ಸಿಗ್ತಾ ಇರೋದಿಲ್ಲ ಕೆಲವೊಂದ್ಸಲ. ಸೊ ಇಲ್ಲಿ ನೋಡ್ತಾ ಇರಬಹುದು ಯು ಅಂತ ಅಷ್ಟೇ ಇದೆ, ನಂತರ ಎಲ್ಲ ನಂಬರ್ಸ್ ಏನೇ ಇದಾವೆ ಈ ರೀತಿಯಾಗಿ ಜಿಮೇಲ್ ಸಜೆಸ್ಟ್ ಮಾಡ್ತದೆ. ಇನ್ನೊಂದು ಕೂಡ ಅದೇ ರೀತಿಯಾಗಿದೆ. ಸೊ ಹೀಗಾಗಿ ನಾನು ಮೂರನೇ ಆಪ್ಷನ್ ಇದೆ ನೋಡಿ, ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನನಗೆ ಯಾವ ರೀತಿಯಾಗಿ ಹೆಸರು ಬೇಕೋ ಅದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಅನ್ನೋನ್ ಅಂತ, ಅನ್ನೋನ್ 7 ಅಂತ ಎಂಟ್ರಿ ಮಾಡಿ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಒಂದು ಹೆಸರು ಆಲ್ರೆಡಿ ತಗೊಂಡಿದ್ದಾರೆ ಅಂತ ಬರ್ತಾ ಇದೆ. unknown.17 ಅಂತ ಟ್ರೈ ಮಾಡಿ ನೋಡ್ತೀನಿ, ಇದು ಕೂಡ ತಗೊಂಡಿದ್ದಾರೆ ಅಂತ ಬರ್ತಾ ಇದೆ. 15 ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ರ್ಯಾಂಡಮ್ ಆಗಿರುವಂತಹ ನಂಬರ್ ಅನ್ನ ಟ್ರೈ ಮಾಡಿ ನೋಡಿ. ಸೊ ಈ ಜಿಮೇಲ್ ಕೂಡ ತಗೊಳ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ 5 ಅಂತ ಆಡ್ ಮಾಡ್ತೀನಿ, ಅದು ಕೂಡ ಆಡ್ ಆಗ್ತಿಲ್ಲ. 18 ಅಂತ ಆಡ್ ಮಾಡೋಣ. ಓಕೆ, ಕೊನೆಗೂ ತಗೊಂಡಿದೆ. ವಿರಾಟ್ ಕೊಹ್ಲಿ ಜರ್ಸಿ ನಂಬರೇ ಬೇಕಾಯ್ತು ಕೊನೆಗೂ ಮುಂದುವರಿಯೋದಕ್ಕೆ. ಓಕೆ, ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ. ನಿಮ್ಗೇನಾದ್ರೂ ಪಾಸ್ವರ್ಡ್ ಇಡೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸಜೆಸ್ಟ್ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಆಗಿ ಇಲ್ಲೊಂದು ಪಾಸ್ವರ್ಡ್ ಬಂದಿರುತ್ತೆ. ಸೊ ಇಲ್ಲಿ ಯೂಸರ್ ನೇಮ್ ಅಂತ ಇದೆ ನೋಡಿ, ಇಲ್ಲಿ ನೀವೇನು ಜಿಮೇಲ್ ಅನ್ನ ಕ್ರಿಯೇಟ್ ಮಾಡಿದ್ರೋ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದನ್ನ ನಾನು ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೇವ್ ಪಾಸ್ವರ್ಡ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡಿದೀನಿ. ಈ ಪಾಸ್ವರ್ಡ್ ಇವಾಗ ಸೇವ್ ಆಗಿರುತ್ತೆ. ಆದ್ರೂ ಕೂಡ ಸೇಫ್ಟಿಗೋಸ್ಕರ ಇವಾಗ ಏನು ಸ್ಕ್ರೀನ್ ಅಲ್ಲಿ ಪಾಸ್ವರ್ಡ್ ಬರ್ತಾ ಇದೆಯೋ ಆ ಪಾಸ್ವರ್ಡ್ ಅನ್ನ ಒಂದ್ ಕಡೆ ಬರ್ದಿಟ್ಕೊಂಡಿರಿ. ಅಕಸ್ಮಾತ್ ಆಗಿ ನಿಮ್ಗೆ ಏನಾದ್ರು ಮರ್ತ್ ಹೋದ್ರೆ ಮುಂದೆ ರಿಕವರ್ ಮಾಡೋದಕ್ಕೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಫುಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಐ ಅಗ್ರಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಬೇಕಾಗಿರುತ್ತೆ. ಇವಾಗ ನೋಡ್ತಾ ಇರಬಹುದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿರುವಂತದ್ದು. ಸೊ ಇಷ್ಟೇನೆ, ತುಂಬಾನೇ ಸಿಂಪಲ್. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.